وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ಮಹಿಳೆಯರೇ, ನೀವು ನಿಮ್ಮ ಪತಿಗೆ ತೊಂದರೆ ನೀಡ್ತೀರಾ, ನೋವು ನೀಡ್ತೀರಾ, ದುಃಖ ನೀಡ್ತೀರಾ. ಹಾಗಾದರೆ ಇದನ್ನು ನೀವು ಭಯಪಡಬೇಕಾಗಿದೆ. ಹಾಗೆ ನಿಮ್ಮ ಕಾರಣದಿಂದಾಗಿ ನಿಮ್ಮ ಪತಿ ದುಃಖ ಅನುಭವಿಸ್ತಾ ಇದ್ದರೆ ನಿಮಗೆ ಈ ರೀತಿಯಾದಂತಹ ಒಂದು ಸಂಗತಿ ಸಂಭವಿಸಲಿದೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಮುಆದ್ ಬಿನ್ ಜಬಲ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನಬೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಲಾ ತುಅ್ದಿಮ್ರಅತ ಝೌಜಹ ಫಿದ್ ದುನಿಯಾ. ಯಾರಾದರೂ ಓರ್ವ ಮಹಿಳೆ ತನ್ನ ಪತಿಗೆ ಇಹಲೋಕದಲ್ಲಿ ತೊಂದರೆಯನ್ನು ನೀಡುವುದಾದರೆ, ಇಲ್ಲ ಕಾಲತ್ ಝೌಜತುಹು ಮಿನಲ್ ಹೂರಿಲ್ ಈನಿ, ಆತನ ಸ್ವರ್ಗದಲ್ಲಿರುವಂತಹ ಹೂರುಲ್ ಈನಾದಂತಹ ಪತ್ನಿ ಈ ರೀತಿ ಹೇಳ್ತಾಳೆ, ಲಾ ತುಅ್ಜಿಹಿ ಕಾತಲಕಿಲ್ಲ, ನೀನು ನನ್ನ ಪತಿಯನ್ನು ಬೈಯಬೇಡ, ಆತನಿಗೆ ತೊಂದರೆಯನ್ನು ನೀಡಬೇಡ, ಅಲ್ಲಾಹನ ಶಾಪ ನಿನ್ನ ಮೇಲೆ ಉಂಟಾಗಲಿ ಎಂದು ಸ್ವರ್ಗದಲ್ಲಿರುವಂತಹ ಆತನ ಪತ್ನಿ ನಿಮಗೋಸ್ಕರ ಪ್ರಾರ್ಥಿಸುತ್ತಾಳೆ. ಫ ಇನ್ನಮ ಹುವ ಇಂದಕಿ ದಖೀಲುನ್, ನಿನ್ನ ಬಳಿ ಆತನು ಕೇವಲ ಒಂದು ಅತಿಥಿ ಮಾತ್ರ. ಯೂಶಿಕು ಅನ್ ಯುಫಾರಿಕಕಿ ಇಲೈನ, ಖಂಡಿತವಾಗಿಯೂ ಅತಿ ಶೀಘ್ರದಲ್ಲೇ ಆತನು ನಿನ್ನಿಂದ ನನ್ನ ಬಳಿ ಮರಳಿ ಬರಲಿದ್ದಾನೆ ಎಂದು. ಇಲ್ಲಿ ಪ್ರತಿಯೊಂದು ಮಹಿಳೆಯರೂ ಕೂಡ ಚಿಂತಿಸಬೇಕಾದದ್ದು, ನೀವು ನಿಮ್ಮ ಮಾತಿನಿಂದಲೋ ನಿಮ್ಮ ಕೃತ್ಯದಿಂದಲೋ ನಿಮ್ಮ ಪತಿಗೆ ಯಾವುದೇ ರೀತಿಯಾದಂತಹ ನೋವನ್ನು ನೀಡಬಾರದು. ನೀವು ಹಾಗೆ ನೋವನ್ನು ನೀಡುವುದಾದರೆ ಆ ವ್ಯಕ್ತಿಯ ಪತ್ನಿ, ಊರಲ್ಲಿನಾದಂತಹ ಪತ್ನಿ ಈ ರೀತಿ ನಿಮಗೆ ಪ್ರಾರ್ಥಿಸುತ್ತಾಳೆ, ನಿನ್ನ ಬಳಿ ಆತನು ಕೇವಲ ಒಂದು ಅತಿಥಿ ಮಾತ್ರ, ಇವತ್ತೋ ನಾಳೆಯೋ ಆತನು ನಿನ್ನ ಬಳಿಯಿಂದ ತ್ಯಜಿಸಿ ನನ್ನ ಬಳಿಗೆ ಬರಲಿದ್ದಾನೆ, ನಿನ್ನ ಬಳಿ ಕೇವಲ ಒಂದು ಅತಿಥಿ ಮಾತ್ರ. ಆದ್ದರಿಂದ ಆ ಅತಿಥಿಯನ್ನು ಒಳ್ಳೆಯ ರೀತಿಯಲ್ಲಿ ನೀನು ಸತ್ಕರಿಸು, ಆತನು ನಾಳೆ ಪರಲೋಕದಲ್ಲಿ ನನ್ನ ಪತಿಯಾಗಲಿದ್ದಾನೆ. ಆದ್ದರಿಂದ ಇವತ್ತು ನೀನು ಆತನಿಗೆ ತೊಂದರೆ ನೀಡಿದ್ದರೆ ಅಲ್ಲಾಹನ ಶಾಪ ನಿನಗಿರಲಿ ಎಂದು ಹೂರುಲೀನಾದಂತಹ ಪತ್ನಿಯು ಪ್ರಾರ್ಥಿಸುತ್ತಾಳೆ. ಆದ್ದರಿಂದ ಹೂರುಲೀನಾದಂತಹ ಪತ್ನಿ ಪ್ರಾರ್ಥಿಸುವುದಾದರೆ ಅದಕ್ಕೆ ಉತ್ತರವಿದೆ. ಆದ್ದರಿಂದ ಪತಿಗೆ ದುಃಖವನ್ನು ನೀಡುವಂತಹ, ತೊಂದರೆಯನ್ನು ನೀಡುವಂತಹ ಓರ್ವ ಮಹಿಳೆಗೂ ಕೂಡ ಜೀವನದಲ್ಲಿ ಬರಕತ್ತುಂಟಾಗಲ್ಲ. ಅದೇ ರೀತಿ ಜೀವನದಲ್ಲಿ ಅವರಿಗೆ ಸಂತೋಷ ಸಿಗಲ್ಲ. ಕಾರಣ ಅವರಿಗೆ ಶಾಪ ಸಿಗಲಿಕ್ಕೋಸ್ಕರ ಹೂರ್ಲೀನ್ಗಳ ಪ್ರಾರ್ಥನೆ ನಿರಂತರವಾಗಿರುತ್ತದೆ. ಆದ್ದರಿಂದ ಸಣ್ಣ ವಿಷಯದಲ್ಲಾದರೂ ಕೂಡ ಪತಿಗೆ ನೋವನ್ನು ನೀಡುವ, ತೊಂದರೆಯನ್ನು ನೀಡುವಂತಹ ಕೃತ್ಯ ಯಾವುದೇ ಮಹಿಳೆಯರು ಕೂಡ ಮಾಡದಿರಿ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.